ಹುರುಳಿ ಅನ್ನೋದು ಇವತ್ತಿನ ಆಹಾರಗಳಲ್ಲಿ ಶುದ್ಧವಾದ ಆಹಾರ ಅಂದರೆ ಹುರುಳಿ. ನಾವು ಭಾಳಷ್ಟು ಜನ ಕೇಳ್ತಾ ಇರ್ತಾರೆ, ಆಹಾರಗಳು ಅಂದರೆ ಪೆಸ್ಟಿಸೈಡ್ಸು, ಔಷಧಿಗಳು ಹೊಡಿತಾರೆ, ಆಮೇಲೆ ರಾಸಾಯನಿಕಗಳು ಬಳಸ್ತಾರೆ ಅಂತ ಸಹಜವಾಗಿ ಕೇಳ್ತಾ ಇರ್ತಾರೆ. ಆದರೆ ಹುರುಳಿಗೆ ಯಾವ ರಾಸಾಯನಿಕಗಳನ್ನು ಬಳಸಲ್ಲ, ಯಾವ ಕ್ರಿಮಿನಾಶಕಗಳನ್ನು ಬಳಸಲ್ಲ. ಶುದ್ಧವಾದ ಆಹಾರಗಳೇನಾದರೂ ಉಳಿದಿದ್ರೆ ಅದು ಹುರುಳಿ ಸಹ ಒಂದು. ಹೀಗಾಗಿ ಹುರುಳಿ ಯೂಸ್ ಮಾಡ್ಬೋದು. ಆಮೇಲೆ ಹುರುಳಿ ಬೇಳೆಕಾಳುಗಳ ಗುಂಪಿಗೆ ಬರುತ್ತೆ. ಈ ಬೇಳೆಕಾಳುಗಳ ಗುಂಪು ಬಂದಾಗ ಇದರಲ್ಲಿ ಹೆಚ್ಚಿಗೆ ಪ್ರೋಟೀನ್ ಅಂಶ ಇದೆ. ಹುರುಳಿನಲ್ಲಿ ಹೆಚ್ಚಿಗೆ ಪ್ರೋಟೀನ್ ಅಂಶ ಇದೆ. ಬಟ್ ಈ ಪ್ರೋಟೀನ್ ಅಂಶನೂ ಇದೆ, ಅದರಲ್ಲಿ ಕ್ಯಾಲ್ಸಿಯಂ ಇದೆ, ಇದರಲ್ಲಿ ಕಬ್ಬಿಣಾಂಶ ಇದೆ, ಉಳಿಕೆ ವಿಟಮಿನ್ಗಳು, ಖನಿಜಾಂಶಗಳು ಎಲ್ಲವೂ ಹುರುಳಿನಲ್ಲಿ ನಾರಿನಂಶ ಇದೆ. ಬಹಳ ಅತ್ಯುತ್ತಮ ಆಹಾರ ಅಂದರೆ ಅದು ಹುರುಳಿ ಅನಿಸುತ್ತೆ. ಬಟ್ ಆ ಅತ್ಯುತ್ತಮ ಆಹಾರ, ಅತ್ಯುತ್ತಮ ಪೌಷ್ಟಿಕಾಂಶಗಳು ನಮಗೆ ಜೀರ್ಣ ಆಗಬೇಕು ಅಂದರೆ ಅದು ನಮ್ಮ ಬದುಕಿನ ಶೈಲಿಯನ್ನು ಅವಲಂಬಿಸಿರುತ್ತೆ. ಹೇಗೆ ಬದುಕಿನ ಶೈಲಿ, ನಮ್ಮ ಆಹಾರ ಶೈಲಿ ಅಂದಾಗ ಹುರುಳಿಯನ್ನು ನಾವು ಅದನ್ನು ಮೊಳಕೆ ಕಟ್ಟಿನೇ ಬಳಸಬೇಕು. ಹುರುಳಿನಲ್ಲಿ ಹೆಚ್ಚು ಕ್ಯಾಲ್ಸಿಯಮ್, ಐರನ್ ಇದ್ದರೂ ಸಹ, ಉಳಿಕೆ ಅಂಶಗಳಿದ್ದರೂ ಸಹ, ಆಮೇಲೆ ಪ್ರೋಟೀನು ಅದರಲ್ಲಿದ್ದರೂ ಸಹ, ಆ ಪ್ರೋಟೀನು, ಆ ಕ್ಯಾಲ್ಸಿಯಮ್ಮು, ಆ ಕಬ್ಬಿಣಾಂಶ ನಮಗೆ ಸುಲಭವಾಗಿ ಹೆಚ್ಚಿಗೆ ಪ್ರಮಾಣದಲ್ಲಿ ಜೀರ್ಣ ಆಗಬೇಕು ಅಂದರೆ ನಾವು ಅದನ್ನು ಮೊಳಕೆ ಕಟ್ಟಿರಬೇಕು. ಮೊಳಕೆ ಕಟ್ಟದೆ ನಾವು ಏನೇ ಆಹಾರಗಳು ಹುರುಳಿಯಲ್ಲಿ ಸಿದ್ಧ ಮಾಡಿದ್ರೆ ಅದು ನಮಗೆ ಜೀರ್ಣತೆ ಸಾಕಾಗೋಷ್ಟು ಆಗಲ್ಲ. ಹೀಗಾಗಿ ಹುರುಳಿ ಭಾಳ ಒಳ್ಳೆಯದು. ಬಟ್ ಅದನ್ನು ಹಿತಮಿತವಾಗಿ ಅದನ್ನು ನೆನೆಸಿ ಅಥವಾ ಮೊಳಕೆ ಕಟ್ಟಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ತರಕಾರಿ ಸಲಾಡು ಅಥವಾ ಒಂದು ಪಲ್ಯಗಳು ತೊಗೊಂಡಾಗ ಅದು ಅದ್ಭುತವಾದ ರಿಸಲ್ಟ್ಸು ಕೊಡುತ್ತೆ. ನಮಸ್ಕಾರ.